ಸಾಲಿಗ್ರಾಮ ತಾಲೂಕು ಆಡಳಿತದ ವತಿಯಿಂದ 76ನೇ ವರ್ಷದ ಗಣರಾಜ್ಯೋತ್ಸವದ ಅದ್ದೂರಿ ಸಂಭ್ರಮಾಚರಣೆ. ಹೌದು, ಸಾಲಿಗ್ರಾಮ ತಾಲೂಕು ಆಡಳಿತದ ವತಿಯಿಂದ ಪೊಲೀಸ್ ಠಾಣೆ ಹಿಂಭಾಗದ ಸರ್ಕಾರಿ ಶಾಲೆ ಆವರಣದಲ್ಲಿ 76ನೇ ವರ್ಷದ ಗಣರಾಜ್ಯೋತ್ಸವ ದಿನ ಆಚರಣೆ ಮಾಡಲಾಯಿತು. ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಪಥಸಂಚಲನ ಮಾಡಿ ತಹಸೀಲ್ದಾರ್ ನರಗುಂದ ಅವರು ಧ್ವಜಾರೋಹಣ ಮಾಡಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ಪುಷ್ಪಾರ್ಚನೆ ಗೌರವ ಸಲ್ಲಿಸಿ ಮಾತನಾಡಿದರು. ಪೊಲೀಸ್ ಇಲಾಖೆ ವತಿಯಿಂದ ಸ್ಕೌಟ್ಸ್ ಮತ್ತು ಗೈಡ್ಸ್ ಅನ್ನು ಮಾಡಲಾಯಿತು. ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ದೇಶಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕಿದ್ದು ಎಲ್ಲರ ಗಮನ ಸೆಳೆಯಿತು. ಜೊತೆಗೆ ಸಾಧಕರನ್ನು ಗುರುತಿಸಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಬಸವರಾಜ್ ಎಸ್ಪಿ, ಕೃಷಿ ಕ್ಷೇತ್ರದಲ್ಲಿ ನರಸಿಂಹ ಶೆಟ್ಟಿ, ಶಿಕ್ಷಣ ಕ್ಷೇತ್ರದಲ್ಲಿ ಅರುಣ್ ಕಗ್ಗಳ, ಸಾಮಾಜಿಕ ಕಾರ್ಯಕರ್ತರ ಸೇವೆಯಲ್ಲಿ ಕೃಷ್ಣ ಡಿ ಅವರನ್ನು ಸನ್ಮಾನ ಮಾಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ತಹಸೀಲ್ದಾರ್ ಎಸ್.ಎನ್. ನರಗುಂದ, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್, ಎ2 ತಹಸೀಲ್ದಾರ್ ಸಣ್ಣರಾಮಪ್ಪ, ಪಿಡಿಒ ತಿಲಕರಾಜ್, ಪ್ರಭಾರ ಅಧ್ಯಕ್ಷೆ ಶಶಿಕಲಾ, ಉಪ ತಹಸೀಲ್ದಾರ್ ಮಹೇಶ್ ಸೇರಿದಂತೆ ಎಲ್ಲ ಇಲಾಖೆಯ ಸಿಬ್ಬಂದಿಗಳು, ಶಿಕ್ಷಕರು, ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ನಮ್ಮ ಸಂವಿಧಾನ ರಚನೆ ಆಗಬೇಕಾದ್ರೆ ಹಲವಾರು ಮಹಾನ್ ಶ್ರಮಿಕರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರು ಅವರು, ಡಾಕ್ಟರ್ ಬಾಬಾ ಸಾಹೇಬ್ ರಾಜೇಂದ್ರ ಪ್ರಸಾದ್ ಅವರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಜೆ.ಪಿ. ಕೃಪಾಲ್ನಿ, ಇಂತಹ ಮಹಾನ್ ಅನೇಕ ನಾಯಕರ ಈ ಶ್ರಮವಿದೆ. ಜನವರಿ 26ರಂದು ಇದು ನಮ್ಮ ದೇಶದ ತನ್ನ ಸಂವಿಧಾನವನ್ನು ಅಳವಡಿಸಿಕೊಂಡ ದಿನ ಎಂದರೆ ಜನವರಿ 26 ರಂದು ಸಂವಿಧಾನ ಜಾರಿಗೆ ಬಂತು. ಅಂದಿನಿಂದ ಗಣರಾಜ್ಯೋತ್ಸವವನ್ನು ನಾವು ಪ್ರತಿ ವರ್ಷ ಅದ್ದೂರಿಯಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ರಾಷ್ಟ್ರದ ಸಂವಿಧಾನ ನಿರ್ಮಾತರಾಗಿದ್ದಾರೆ. ಇವರನ್ನು ಭಾರತದ ಸಂವಿಧಾನ ಶಿಲ್ಪಿ ಎಂದೂ ನಾವು ಕರೀತೇವೆ. ಇವರ ಆಶಯ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಸ್ಥಾನಮಾನ ಸಿಗಬೇಕೆಂದು, ಯಾವುದೇ ಜಾತಿ, ಧರ್ಮ, ಪಂಥದ ಮೇಲೆ ಯಾರನ್ನೂ ಸಮಾಜದಿಂದ ಹೊರಗಿಡಲು, ಒಳ್ಳೆಯ ಗೌರವಾನ್ವಿತ ಜೀವನ ನಡೆಸುವ ಹಕ್ಕನ್ನು ಸಿಗಬೇಕೆನ್ನುವ ಒಂದು ಆಶಯದಿಂದ, ಉದ್ದೇಶದಿಂದ ಸಂವಿಧಾನ ರಚನೆ ಮಾಡಿದ್ದಾರೆ. ನಮ್ಮ ಸಂವಿಧಾನದ ಆಶಯ ಯಾವುದೇ ಕುಲ, ಜಾತಿ, ಧರ್ಮ, ಲಿಂಗದ ಆಧಾರದ ಮೇಲೆ, ಭೇದ ಭಾವದ ಮೇಲೆ ಮಾಡದೆ ಎಲ್ಲರಿಗೂ ಒಗ್ಗಟ್ಟಾಗಿ ಭಾತೃಕತೆ ಬಾಳಬೇಕೆಂದು ಎನ್ನುವುದಾಗಿದೆ. ಸಂವಿಧಾನದ ಆಶಯದಂತೆ ಎಲ್ಲರೂ ಬಾಳಬೇಕು. ಅಂದಾಗ ಮಾತ್ರ ನಾವು ಒಬ್ಬ ಒಳ್ಳೆಯ ನಾಗರಿಕರಾಗಿ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ. ಸಂವಿಧಾನ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಮ್ಮ ದೇಶವನ್ನು ಮುನ್ನಡೆಸಿ ಸುದುದ್ದೇಶದಿಂದ ಭಾರತ ಸಂವಿಧಾನವನ್ನು ರಚನೆ ಮಾಡಬೇಕು. ಆಗಸ್ಟ್ 28, 1947ರಂದು ನಡೆದ ಸಭೆಯಲ್ಲಿ ಭಾರತಕ್ಕೆ ಶಾಶ್ವತ ಸಂವಿಧಾನ ರಚಿಸಲು ಕರಡು ಸಮಿತಿಯನ್ನು ನೇಮಿಸಲು ನಿರ್ಧರಿಸಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ 4, 1947 ರಂದು ಅಸೆಂಬ್ಲಿ ಭಾರತದ ಸಂವಿಧಾನ ಸಲ್ಲಿಸಿದರು. ಅದನ್ನು ನವೆಂಬರ್ 26, 1949ರ ಅಂಗೀಕಾರದಂತೆ ನಾವು ಮತ್ತು ಅದನ್ನು ಜನವರಿ 26, 1950ರಂದು ಜಾರಿಗೆ ಬಂದಿತು. ಗಣರಾಜ್ಯೋತ್ಸವವು ಭಾರತದಲ್ಲಿ ರಾಷ್ಟ್ರೀಯ ಯೋಜನೆಗಳಿದ್ದರೂ ಸಹಿತ ಅತ್ಯಂತ ಸಂಭ್ರಮದಿಂದ ನಾವೆಲ್ಲರೂ ಆಚರಿಸ್ತಾ ಬಂದಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನ ತಿಳಿಸ್ತಾ ಸಮಚಿತ್ತದಿಂದ ಬಾಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಅರ್ಥಪೂರ್ಣವಾಗಿ ಈ ಒಂದು 76ನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಹಾಗಾಗಿ ಯಾಕೆಂದ್ರೆ ಈಗಾಗಲೇ ವಿಳಂಬವಾಗಿದೆ, ಇನ್ನೂ ಕೂಡ ಕೆಲವೊಂದು ಕಾರ್ಯಕ್ರಮಗಳು ನಡೀಬೇಕಾಗಿದ್ದರಿಂದ ಮತ್ತೊಮ್ಮೆ ನಾನು ಎಲ್ರಿಗೂ 76ನೇ ಗಣರಾಜ್ಯೋತ್ಸವದ ಒಂದು ಶುಭಕಾಮನೆಗಳನ್ನ ತಿಳಿಸಿದ ನನ್ನ ಒಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.